ಹಿಂದೆ ರಾಜ್ಯದಲ್ಲಿ ಅತಿ ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಕಾರಣವಾದಂತಹ ಘಟನೆ ಅಂದ್ರೆ ಅದು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ. ಮೊನ್ನೆ ಶುಕ್ರವಾರ ನಡೆದಂತಹ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದಾಗಿ ಪಾಕ್ ಜಿಂದಾಬಾದ್ ಕೇಸ್ ಸ್ವಲ್ಪ ಸೈಲೆಂಟ್ ಆಗಿತ್ತು. ಆದ್ರೆ ಜನರು ಮಾತ್ರ ಮರ್ತಿರ್ಲಿಲ್ಲ. ಪಾಕ್ ಪರ ಘೋಷಣೆ ಕೂಗಿದ್ದು ಸರಿಯಾಗಿ ಕೇಳಿಸ್ತಾ ಇದ್ರು. ತನಿಖೆಗೂ ಮೊದಲೇ ಕಾಂಗ್ರೆಸ್ನ ಘಟಾನುಘಟಿಗಳೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು. ವರದಿ ಮಾಡಿದ ಮಾಧ್ಯಮದ ಮೇಲೇನೆ ತಿರುಚಿದ ಆರೋಪಗಳನ್ನ ಮಾಡಿದ್ರು. ಆದ್ರೆ ಪಾಕ್ ಜಿಂದಾಬಾದ್ ಅಂತ ಕೂಗಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದ್ದಕ್ಕೆ ಮೂವರು ಆರೋಪಿಗಳನ್ನ ಕೊನೆಗೂ ಬಂಧಿಸಲಾಗಿದೆ. ಸತ್ಯಕ್ಕೆ ಕೊನೆಗೂ ಜಯ. ಪಾಕ್ಗೆ ಜೈಕಾರ ಹಾಕಿದ್ದು ಸತ್ಯ ಸತ್ಯ ಸತ್ಯ. ಪಬ್ಲಿಕ್ ವರದಿ ಸತ್ಯ. ಮೂವರು ಆರೋಪಿಗಳು ಅರೆಸ್ಟ್. ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟವರ ಬಾಯಿ ಬಂದ್. ಇದ್ದಿದ್ದನ್ನ ಇದ್ದಂಗೆ ತೋರಿಸಿದ್ದಕ್ಕೆ ಮಾಧ್ಯಮವನ್ನೇ ದೂರದವರು ಎಲ್ಲಿದ್ದೀರಾ? ಫ್ಯಾಕ್ಟ್ ಚೆಕ್ ಪ್ರವೀಣರೇ, ಜಾಗೃತರಾಗಿ. ಇನ್ನಾದ್ರೂ ಭಜನೆ ನಿಲ್ಸಿ. ಇದು ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿದಂತಹ ಪ್ರಕರಣ. ವಿಧಾನಸೌಧದ ಆವರಣದಲ್ಲೇ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪರ ಜೈಕಾರ ಹಾಕಿದ ಗಂಭೀರ ಆರೋಪ ಕಾಂಗ್ರೆಸ್ ನಾಯಕರ ಬೆಂಬಲಿಗರ ಮೇಲೆ ಬಂದಿತ್ತು. ರಾಜ್ಯಸಭಾ ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಇವರ ಬೆಂಬಲಿಗರು ವಿಜಯೋತ್ಸವದ ಸಂಭ್ರಮಾಚರಣೆ ವೇಳೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ವರದಿಗಾರ ನಾಸಿರ್ ಹುಸೇನ್ ಅವರ ಸಂದರ್ಶನ ಮಾಡ್ತಾ ಇದ್ದ ವೇಳೆ ಬೆಂಬಲಿಗರು ಜೈಕಾರ ಕೂಗ್ತಿದ್ರು. ಆ ವೇಳೆ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಡ ಕೇಳಿಸ್ತು. ಇದನ್ನ ಪಬ್ಲಿಕ್ ಟಿವಿ ವರದಿ ಕೂಡ ಮಾಡ್ತು. ಇನ್ನು ನಾಸಿರ್ ಹುಸೇನ್ ಬೆಂಬಲಿಗರು ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಎನ್ನಲಾದಂತಹ ಸುದ್ದಿ ಎಲ್ಲಾ ಕಡೆ ಪಸರಿಸಿತು. ಈ ಆಡಿಯೋ ಕೇಳಿಸ್ಕೊಂಡ್ರು ಮೇಲ್ನೋಟಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಕೇಳಿಸ್ತಾ ಇತ್ತು. ಬಹುತೇಕರಿಗೆ ಹಾಗೇ ಅನ್ಸಿತ್ತು. ಆದ್ರೆ ಇಂತಹ ವಿಚಾರಗಳನ್ನ ಏಕಾಏಕಿ ನಿರ್ಧರಿಸೋದಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮವಾಗಿ ಗಮನಿಸಿ ವಿಧಿವಿಧಾನ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿಯೇ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗತ್ತೆ. ವಿಡಿಯೋ ಅಥವಾ ಆಡಿಯೋ ತಿರುಚಲಾಗಿದ್ಯಾ ಅಥವಾ ಹೇಳಿದ್ದೊಂದು ಕೇಳಿಸಿರೋದಿನ್ನೊಂದು, ಈ ತರಹ ಆಗಿದ್ಯಾ ಅನ್ನೋ ಎಲ್ಲಾ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಸರ್ಕಾರ ಈ ಘಟನೆಯ ಕುರಿತು ತನಿಖೆಗೆ ಆದೇಶಿಸಿ ಎಫ್ಎಸ್ಎಲ್ಗೆ ಅಸಲಿ ವಿಡಿಯೋವನ್ನ ಕೂಡ ಕಳುಹಿಸಿ ಕೊಟ್ಟಿತ್ತು. ಇಷ್ಟೇ ಆಗಿರ್ತಿದ್ರೆ ಇವತ್ತು ಈ ಬಗ್ಗೆ ಇಷ್ಟೊಂದು ಕೇಳಬೇಕಾಗಿರ್ಲಿಲ್ಲ. ಅಂದು ಕಾಂಗ್ರೆಸ್ ನಾಯಕರು ಆಡಿದ ರೀತಿಯೇ ಅಚ್ಚರಿಗೆ ಕಾರಣವಾಗಿತ್ತು. ಪಾಕ್ಗೆ ಜೈಕಾರ ಹಾಕ್ತೋರು ಅರೆಸ್ಟ್. ಸುದ್ದಿಯ ಸಾಚಾತನ ಪ್ರಶ್ನಿಸಿದವ್ರಿಗೆ ಶಾಕ್. ಎಸ್, ಯಾವಾಗ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಬೆಂಬಲಿಗರು ಅವರ ಸಮ್ಮುಖದಲ್ಲೇ ಪಾಕಿಸ್ತಾನ್ ಪರ ಘೋಷಣೆ ಮೊಳಗಿಸಿದ ವಿಚಾರ ಮಾಧ್ಯಮದಲ್ಲಿ ಪ್ರಸಾರ ಆಯ್ತೋ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಆಗಿನ್ನೂ ಘಟನೆ ನಡೆದು ಒಂದು ದಿನ ಆಗಿತ್ತಷ್ಟೇ. ಕರ್ನಾಟಕದ ವಿಧಾನಸೌಧದಲ್ಲೇ ಘೋಷಣೆ ಕೂಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಜೊತೆಗೆ ಕಾಂಗ್ರೆಸ್ನನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಾಗಿತ್ತು. ಅಂದು ಕಾಂಗ್ರೆಸ್ನ ಸಚಿವರು ಈ ರೀತಿ ಘೋಷಣೆಯೇ ಕೂಗಿಲ್ಲ ಅಂತ ತನಿಖೆಯ ಮೊದಲೇ ಘೋಷಿಸ್ಬಿಟ್ರು. ಎಲ್ಲಿ ತನಕ ಅಂದ್ರೆ ಮಾಧ್ಯಮದವರೇ ವಿಡಿಯೋವನ್ನ ತಿರ್ಚಿ ಪ್ರಸಾರ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಕೆಲ ಸಚಿವರು ಮಾತನಾಡ್ಬಿಟ್ರು. ಇತ್ತ ರಾಜ್ಯ ಗೃಹ ಇಲಾಖೆ ವಿಡಿಯೋವನ್ನ ವಿಧಿವಿಧಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಕೊಟ್ಟಿತ್ತು. ಎಫ್ಎಸ್ಎಲ್ ರಿಪೋರ್ಟ್ ಬಂದ್ಮೇಲೆ ತಾವೇ ಅದನ್ನ ಜನರ ಮುಂದೆ ಇಡ್ತೀವಿ ಅಂತ ಸರ್ಕಾರ ಮಾತು ಕೊಟ್ಟಿತ್ತು. ಆದ್ರೂ ಅದಕ್ಕೂ ಮೊದಲೇ ಕಾಂಗ್ರೆಸ್ ನಾಯಕರು ಕ್ಲೀನ್ ಚಿಟ್ ಕೊಡೋದಕ್ಕೆ ಶುರು ಮಾಡಿಬಿಟ್ರು. ರಾಜ್ಯಸಭಾ ಚುನಾವಣೆ ಸೋತಾದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದಮೇಲೆ ಸ್ವಲ್ಪ ಹತಾಶರಾಗಿದ್ದಾರೆ. ಆಡಿಯೋನಲ್ಲಿ ಭಾಳ ಕ್ಲಿಯರ್ ಆಗಿ ನಾಸಿರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಅದು ಏನು ಹೇಳ್ತಾ ಇದ್ರು ಅವರು, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನ. ನಾಸಿರ್ ಸಾಬ್ ಅಂತ ಹೇಳ್ತಾರೆ. ಅದನ್ನ ಪಾಕಿಸ್ತಾನ ಅನ್ನೋದು ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ.
ಅದು ಸೆಕೆಂಡ್ರಿ, ಅದು ಸೆಕೆಂಡ್ರಿ. ನಾನು 10 ಸಾರಿ ಕೇಳಿದ್ದೀನಿ, ನಿನ್ನೆ ರಾತ್ರಿ ಕೂಡ ಕೇಳಿದ್ದೀನಿ, ಇವತ್ತೂ ಕೂಡ ಕೇಳಿದ್ದೀನಿ. ನಾಸೀರ್ ಸಾಬ್ ಅಂತ ಇಲ್ಲಿ ಶಕ್ತಿ ಇದರಲ್ಲಿ ನಿಂತ್ಕೊಂಡು ಆ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಇದೆಯಾ? ಯಾರೇ ಇರಲಿ ರೀ, ಅದು ನಮ್ಮವರೇ ಇರಲಿ ಬೇರೆಯವರೇ ಇರಲಿ, ಈ ರೀತಿ ಹೇಳಿಕೆನ ನಾನು ಖಂಡಿಸ್ತೀನಿ. ಬಟ್ ಆ ರೀತಿ ಅವ್ರು ಹೇಳಲ್ಲ. ಇದು ನನ್ನ ಸ್ಟ್ಯಾಂಡ್. ಎಸ್, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಾನು ಖಾಸಗಿ ಸಂಸ್ಥೆ ಮೂಲಕ ಚೆಕ್ ಮಾಡಿಸಿದ್ದೀನಿ, ಅದರಲ್ಲಿ ಪಾಕಿಸ್ತಾನ ಪರ ಘೋಷಣೆನೇ ಕೂಗಿಲ್ಲ, ಎಲ್ಲಾ ರೀತಿ ಟೆಸ್ಟ್ ಮಾಡಿಸಿದ್ದೀವಿ ಅಂತ ಹೇಳಿ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಂತೂ ನಾನು 10 ಬಾರಿ ಕೇಳಿಸ್ಕೊಂಡಿದ್ದೀನಿ, ಪಾಕಿಸ್ತಾನ ಪರ ಘೋಷಣೆನೇ ಕೂಗಿಲ್ಲ ಅಂತ ನ್ಯಾಯಾಧೀಶರು ತೀರ್ಪು ಕೊಟ್ಟಂತೆ ಮೈಕ್ ಮುಂದೆ ತೀರ್ಪು ಕೊಟ್ಟು ಹೋಗ್ಬಿಟ್ರು. ಆದ್ರೆ ಈಗ ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪದಲ್ಲಿ 3 ಬಂಧಿಸಲಾಗಿದೆ. ಪೊಲೀಸ್ ಪ್ರೆಸ್ ನೋಟ್. ದಿನಾಂಕ 27/2/2024 ವಿಧಾನಸೌಧದಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆ 20/2024 ಪ್ರಕರಣ ದಾಖಲಾಗಿರುತ್ತೆ. ಇದೇ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇರೆಗೆ 3 ಜನ ಆರೋಪಿಗಳನ್ನ ಬಂಧಿಸಿ ಅವರುಗಳ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ. ಪೊಲೀಸ್ ಉಪ ಆಯುಕ್ತರು, ಕೇಂದ್ರ ವಿಭಾಗ, ಬೆಂಗಳೂರು ನಗರ. ಇನ್ನು ಪೊಲೀಸರೇ ಹೇಳೋ ಪ್ರಕಾರ ಸಾಂದರ್ಭಿಕ ಸಾಕ್ಷ್ಯ ಮತ್ತು ಎಫ್ಎಸ್ಎಲ್ ರಿಪೋರ್ಟ್ನ ಆಧಾರದಲ್ಲಿ 3 ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ದೃಢವಾಗಿದೆ. ದೆಹಲಿ ಮೂಲಕ ಇಲ್ತಾಜ್, ಆರ್ಟಿ ಮಗರದ ಮುನಾವರ್ ಮತ್ತು ಬ್ಯಾಡಗಿಯ ಶಫಿ ನಾಸಿಪುಡಿಯನ್ನ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಈ 3 ಕೂಡ ವಿಧಾನಸೌಧದ ಆವರಣದಲ್ಲಿಯೇ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ದೃಢವಾಗಿದೆ. ಇನ್ನು ಪಬ್ಲಿಕ್ ಟಿವಿ ವರದಿ ಕೂಡ ನಿಜವಾಗಿದೆ. ಆದ್ರೆ ಈ ನಿಜವನ್ನೇ ವರದಿ ಮಾಡಿದ್ದಕ್ಕೆ ಮಾಧ್ಯಮವನ್ನೇ ಪ್ರಶ್ನಿಸಿದವರು ಮಾತ್ರ ಗಾಯಬ್ ಆಗಿದ್ದಾರೆ. ಸುದ್ದಿಯ ಸಾಚಾತನವನ್ನೇ ಪ್ರಶ್ನಿಸಿದ್ದ ಸಚಿವರು ಮಾಧ್ಯಮ ಕ್ಷಮೆ ಕೇಳಬೇಕು ಅಂದಿದ್ದ ರಿಜ್ವಾನ್. ಅಂದು ಮಾಧ್ಯಮದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರ ದೊಡ್ಡ ಮಟ್ಟದಲ್ಲೇ ಪ್ರಸಾರ ಆಗಿತ್ತು. ಆದ್ರೆ ಇದನ್ನ ಒಪ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಮಾತ್ರ ರೆಡಿ ಇರಲಿಲ್ಲ. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅಂತೂ ಮಾಧ್ಯಮಕ್ಕೆ ಪಾಠ ಮಾಡಿದ್ರು. ಇದನ್ನ ನೀವು ಒಮ್ಮೆ ಕೇಳಿಸ್ಕೊಂಬಿಡಿ, ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ನೀವು ಆಗ್ಲೇ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಗಲ್ಲಿಗೆ ಏರ್ಸೋ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಜನ ಇದ್ರು, ಮಾಧ್ಯಮ ಸ್ನೇಹಿತರು ಇದ್ರು, ಅಲ್ಲಿ ಹಂಗೇನಾದ್ರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು. ಹೌದಾ ಇಲ್ಲ? ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದರೆ ನಿಮಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟು ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿದ್ದಂಥ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂಥ ಅಂಥ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು. ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನ ನಾನು ಪರಿಶೀಲನೆ ಮಾಡಿಸಿ. ಎಸ್, ಇದು ನೋಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿತು. ಇಷ್ಟು ಮಾತ್ರವಲ್ಲ, ಟ್ವೀಟ್ ಮಾಡಿ ಕೂಡ ಮಾಧ್ಯಮವನ್ನ ಪ್ರಶ್ನೆ ಮಾಡಿದ್ರು. ಸ್ಥಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಘೋಷಣೆ ಕೂಗ್ದವರನ್ನ ಪ್ರಶ್ನಿಸದೇ ಇರೋ ಕಾರಣಕ್ಕೆ ಅಲ್ಲಿ ಘೋಷಣೆಯೇ ಕೂಗಿಲ್ಲ ಅಂತ ತಾವೇ ನಿರ್ಧಾರ ಮಾಡಿಬಿಟ್ರು. ಮಾಧ್ಯಮದವರು ಜಾಗೃತರಾಗಿರ್ಬೇಕು, ಭಜನೆ ನಿಲ್ಲಿಸಬೇಕು ಅಂತ ಸಲಹೆಗಳನ್ನು ಕೂಡ ಕೊಟ್ಟುಬಿಟ್ರು. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೋರು ಯಾರು ಜಾಗೃತಿಯಾಗಿ ಇರಬೇಕಾಗಿತ್ತು, ಯಾರು ಭಜನೆ ಮಾಡಬಾರ್ದಾಗಿತ್ತು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಇನ್ನು ಮತ್ತೊಬ್ಬ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ಅಂತೂ ತಾವೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ ಕೇಳಿಸ್ಕೊಂಡಿರೋ ರೀತಿಯಲ್ಲಿ ಮಾತನಾಡ್ಬಿಟ್ರು. ಎಲ್ಲಿ ತನಕ ಅಂದ್ರೆ ಅದೊಂದು ಸುಳ್ಳು ಸುದ್ದಿ, ಈ ರೀತಿ ಸುಳ್ಳು ಸುದ್ದಿ ಮಾಡಿದವರೇ ಕ್ಷಮೆ ಕೇಳಬೇಕು ಅಂತಾನು ಕೂಡ ಆಗ್ರಹಿಸಿದ್ರು. ನಮ್ಮ ಕಮ್ಯುನಿಟಿಗಾಗಲಿ, ನಮ್ಮ ರಾಜಕೀಯ ಪಕ್ಷಕ್ಕಾಗಲಿ ನೀವು ಟಾರ್ಗೆಟ್ ಮಾಡಬೇಕಂತ ಏನಿದೆ? ಇಷ್ಟು ಸುಳ್ಳಿನ ಸುದ್ದಿ, ಇಷ್ಟು ಅಪಪ್ರಚಾರ, ಇಷ್ಟು ದೊಡ್ಡ ಒಂದು ಕಾನ್ಸ್ಪಿರಸಿ ನಾನು ಎಲ್ಲೂ ನೋಡಿಲ್ಲ. ನಾನು ಮೇನ್ ಸ್ಟ್ರೀಮ್ ಮೀಡಿಯಾ ಅವರು ಈ ಥರದ ನ್ಯೂಸ್ ಒಂದು ನೀವು ನಡೆಸ್ತೀರಿ ಅಂತ ನನಗಂತೂ ನಿಶ್ಚಿತವಾಗ್ಲೂ ನನಗೆ ನಂಬಿಕೆ ಇರಲಿಲ್ಲ. ಯಾರಾದರೂ ಆ ಥರ ಕೂಗಿದಾದರೆ ನೆಣಗಾಕಿ, ಇಲ್ಲ ಅಂದರೆ ಯಾರ್ಯಾರು ಆ ವಿಚಾರವಾಗಿ
ನೀವು ಆಚೆ ಬಹಿರಂಗವಾಗಿ ದೊಡ್ಡದಾಗಿ ಸುದ್ದಿ ಮಾಡಿದಿರಿ, ನೀವು ಯಾರ್ಯಾರು ಮಾಡಿದಿರಿ ಅವರೆಲ್ಲ ಕ್ಷಮೆ ಕೇಳಲಿ. ಅಂದು ಮಾಧ್ಯಮದವರ ಬಳಿ ಕ್ಷಮೆ ಕೇಳಬೇಕು ಅಂದಿದ್ದಂತಹ ರಿಜ್ವಾನ್ ಅರ್ಷದ್ ಇವತ್ತು ತಾವು ಮಾಡಿರೋ ಆರೋಪಕ್ಕೆ ಮಾಧ್ಯಮದವರ ಕ್ಷಮೆ ಕೇಳ್ತಾರಾ? ಇದೇ ಪ್ರಶ್ನೆ. ಪಾಕ್ ಜಿಂದಾಬಾದ್ ಅಂದಿದ್ದು ಸುಳ್ಳೇ ಸುಳ್ಳು. ಮಾಧ್ಯಮದ ಮೇಲೆ ಕೇಸ್ ಹಾಕಬೇಕು ಅಂದಿದ್ದ ಸುರ್ಜೇವಾಲಾ. ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಕೂಡ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಕೂಡ ಟ್ವೀಟ್ ಮಾಡಿ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಅಂತ ಕೂಗಿದ್ದು ಅಪ್ಪಟ ಸುಳ್ಳು. ಇದಕ್ಕೆ ಸಾಕ್ಷಿ ಎಂಬಂತೆ ರಾ ಫುಟೇಜ್ ಅನ್ನ ಕೂಡ ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ರು. ಬಳಿಕ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವ ಮಾಧ್ಯಮದ ಮೇಲೆ ಕೇಸ್ ಹಾಕಿ ಅಂತ ನಾಸೀರ್ ಹುಸೇನ್ಗೆ ಬಿಟ್ಟಿ ಸಲಹೆಗಳನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು ಈ ರೀತಿ ಸುಳ್ಳನ್ನೇ ಸತ್ಯದ ಮೇಲೆ ಹೊಡೆದಂತೆ ಪ್ರಚಾರ ಮಾಡಿರುವ ಸುರ್ಜೇವಾಲಾ ಮೇಲೆ ಯಾವ ಕೇಸ್ ಹಾಕಬೇಕು ಅಂತ ಜನ ಕೇಳ್ತಿದ್ದಾರೆ ಸ್ವಾಮಿ.